ಕಾಂತಾರದಲ್ಲಿನ ಪಂಜುರ್ಲಿ ದೈವದ ಬಗ್ಗೆ ನಿಮಗೆಷ್ಟು ಗೊತ್ತು? ತುಳುನಾಡಿನ ಆರಾಧನಾ ಪರಂಪರೆಯಲ್ಲಿ ದೇವ ಮತ್ತು ದೈವದ ಆರಾಧನೆಗೆ ಅಷ್ಟೇನು ಭಿನ್ನತೆ ಇಲ್ಲ. ದೇವರನ್ನು ಎಷ್ಟು ಪೂಜಿಸುತ್ತಾರೋ ಅಷ್ಟೇ ಅಲ್ಲಿನ ದೈವವನ್ನು ನಂಬುತ್ತಾರೆ. ಅದರಲ್ಲೂ ಪಂಜುರ್ಲಿ ಮತ್ತು ಗುಳಿಗ ದೈವ ಪ್ರಮುಖವಾದವು. ಪಂಜುರ್ಲಿ ದೈವವೆಂದರೆ ಏನು? ಪಂಜುರ್ಲಿ ದೈವದ ಮಹತ್ವವೇನು ಗೊತ್ತೇ? ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುಂಚೆ ನೀವೇನಾದ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತುಳುನಾಡಿನಲ್ಲಿ ದೇವಾರಾಧನೆಗೆ ಎಷ್ಟು ಮಹತ್ವವನ್ನು ನೀಡಲಾಗುತ್ತದೆಯೋ ಅಷ್ಟೇ ಮಹತ್ವವನ್ನು ದೈವಾರಾಧನೆಗೂ ಕೂಡ ನೀಡಲಾಗುತ್ತದೆ. ತುಳುನಾಡಿನಲ್ಲಿ ಆರಾಧನೆ ಮಾಡಲಾಗುವ ದೈವಗಳಲ್ಲಿ ಪಂಜುರ್ಲಿ ಮತ್ತು ಗುಳಿಗ ಪ್ರಮುಖವಾದವು. ನಮ್ಮ ತುಳುನಾಡಿಗರಲ್ಲಿ ಈ ದೈವಗಳು ಸರ್ವೇ ಸಾಮಾನ್ಯವಾದರೂ ದೇಶಾದ್ಯಂತ ಇದರ ಪರಿಚಯ ಮಾಡಿಸಿದ್ದು ಇತ್ತೀಚೆಗಷ್ಟೇ ತೆರೆಕಂಡ ಕನ್ನಡದ ಕಾಂತಾರ ಸಿನಿಮಾ. ಪಂಜುರ್ಲಿ ಎಂದರೆ ಹಂದಿಯ ಮುಖವನ್ನು ಹೋಲುವ ಒಂದು ಶಕ್ತಿಶಾಲಿ ದೈವ. ಹಂದಿಯ ಮುಖದ ಒಂದು ದೈವ ಮೂಲ ಮೈಸಾಂದಾಯ, ನಂದಿಗೋಣೆ, ಐಗುಳಿ, ಪಿಲ್ಚಂಡಿ, ಆನೆ, ಕುದುರೆ ಇವೆಲ್ಲವೂ ಒಂದಲ್ಲ ಒಂದು ರೂಪದಲ್ಲಿ ತುಳುನಾಡಿನಲ್ಲಿ ಪೂಜೆಗೆ ಪ್ರಶಂಸನೀಯವಾಗಿದೆ. ಪಂಜುರ್ಲಿ ಪದದ ಅರ್ಥ. ಪಂಜುರ್ಲಿ ಎಂಬ ಪದವು ಸಾಂಪ್ರದಾಯಿಕವಾಗಿ ಪಂಜಿದ ಕುರ್ಲೆ ಎಂಬ ಪದದಿಂದ ಬಂದಿದೆ. ಅಂದರೆ ತುಳು ಭಾಷೆಯಲ್ಲಿ ಎಳೆಯುವ ಹಾಡು ಹಂದಿ. ತುಳುನಾಡಿನ ಪ್ರಾಚೀನ ದೈವಗಳಲ್ಲಿ ಪಂಜುರ್ಲಿಯು ಒಂದು. ಪಂಜುರ್ಲಿಯನ್ನು ತುಳುನಾಡಿನಾದ್ಯಂತ ಹಂದಿ ಎಂದು ಪೂಜಿಸಲಾಗುತ್ತದೆ. ನಮ್ಮ ಪೂರ್ವಜರು ತಾವು ಬೆಳೆದ ಬೆಳೆಗಳನ್ನು ರಕ್ಷಿಸಲು ಪಂಜುರ್ಲಿ ದೈವವನ್ನು ಪೂಜಿಸುತ್ತಿದ್ದರು ಮತ್ತು ನಂತರ ಅವರು ಅದೇ ಭತ್ತದ ಅಕ್ಕಿಯನ್ನು ಅರ್ಪಿಸುವ ಮೂಲಕ ತಮ್ಮ ಬೆಳೆಗಳನ್ನು ರಕ್ಷಿಸಿದ ದೈವಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದರು. ಗುಳಿಗ ದೈವ ಮತ್ತು ಪಂಜುರ್ಲಿ. ತುಳುನಾಡಿನಲ್ಲಿ ಆರಾಧಿಸಲ್ಪಡುವ ಈ ಎರಡು ದೈವಗಳು ತಮ್ಮನ್ನು ನಂಬಿದವರನ್ನು ರಕ್ಷಿಸುತ್ತದೆ ಮತ್ತು ಅವರ ಬಯಕೆಗಳನ್ನು ಈಡೇರಿಸುತ್ತದೆ ಎನ್ನುವ ನಂಬಿಕೆ ಇದೆ. ನ್ಯಾಯಾಲಯಗಳಲ್ಲಿ ಸಿಗದ ಅದೆಷ್ಟು ಸಮಸ್ಯೆಗಳಿಗೆ ಪಂಜುರ್ಲಿ ಪರಿಹಾರವನ್ನು ನೀಡುತ್ತಾನೆ ಎನ್ನುವುದು ಇಲ್ಲಿನ ಜನರ ನಂಬಿಕೆ. ಈ ದೈವಗಳು ನಂಬಿದ ಕುಟುಂಬವನ್ನು ಕೈ ಹಿಡಿದು ಕಾಪಾಡುತ್ತದೆ. ತುಳುನಾಡಿನಲ್ಲಿ ಪಂಜುರ್ಲಿಯನ್ನು ದೈವದ ಪ್ರತಿಬಿಂಬಕಾರದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೇ ಪೂಜಿಸಲಾಗುತ್ತದೆ. ಇನ್ನು ಗುಳಿಗ ದೈವವನ್ನು ಕಲ್ಲಿನ ರೂಪದಲ್ಲಿ ಮನೆಯ ಹೊರಗೆ, ತೋಟದಲ್ಲಿ ಅಥವಾ ಆ ಕುಟುಂಬಕ್ಕೆ ಸೇರಿದ ಯಾವುದೇ ಸ್ಥಳದಲ್ಲಿ ಪೂಜಿಸಲಾಗುತ್ತದೆ. ಪಂಜುರ್ಲಿ ದೈವವು ಮನೆಯ ಒಡೆಯನಂತೆ ಮನೆಯನ್ನು ರಕ್ಷಿಸಿದರೆ, ಗುಳಿಗನು ಆ ಮನೆಗೆ ಸಂಬಂಧಿಸಿದ ಪ್ರದೇಶವನ್ನು ರಕ್ಷಣೆ ಮಾಡುತ್ತಾನೆ. ಯಾವುದೇ ದುಷ್ಟ ಶಕ್ತಿಗಳು ಆ ಕುಟುಂಬವನ್ನು ಸೋಕದಂತೆ ಕಾವಲು ಕಾಯುತ್ತಾನೆ. ಈ ಕಾರಣದಿಂದ ಈ ಎರಡೂ ದೈವಗಳನ್ನು ತುಳುನಾಡಿನಲ್ಲಿ ಅತೀವವಾಗಿ ಪೂಜಿಸಲಾಗುತ್ತದೆ. ತುಳುನಾಡಿನಲ್ಲಿ ಪೂಜಿಸಲಾಗುವ ಎಲ್ಲಾ ದೈವಗಳ ಪೈಕಿ ಗುಳಿಗ ಅತಿ ಕೋಪದ, ರೋಷದ ದೈವ ಮತ್ತು ಇದು ಕ್ಷುದ್ರ ದೈವವಾಗಿದೆ. ಈ ದೈವವನ್ನು ಪೂಜಿಸುವಾಗ ಕೋಳಿ ಬಲಿಯನ್ನು ನೀಡುವ ಮೂಲಕ ಅದರ ಕೋಪವನ್ನು ಕಡಿಮೆಗೊಳಿಸಲಾಗುತ್ತದೆ. ಗುಳಿಗ ಕ್ಷುದ್ರ ದೈವವಾಗಿದ್ದರಿಂದಲೂ ಇದನ್ನು ಮನೆಯ ಹೊರಗೆ ಪೂಜಿಸಲಾಗುತ್ತಿರಬಹುದು. ಪಂಜುರ್ಲಿ ದೈವ ಕಥೆ ಅಥವಾ ಹಿನ್ನೆಲೆ. ಪಂಜುರ್ಲಿ ದೈವದ ಹುಟ್ಟು, ಮಹಿಮೆಯ ಬಗ್ಗೆ ಪ್ರದೇಶಗಳಿಗೆ ತಕ್ಕಂತೆ ಭಿನ್ನವಾಗಿದೆ. ಒಂದು ಕಥೆಯ ಪ್ರಕಾರ ಕೃಷಿ ಪ್ರಧಾನವಾದ ತುಳುನಾಡಿನಲ್ಲಿ ಬಹಳ ಹಿಂದೆ ಕಾಡು ಹಂದಿಗಳ ಕಾಟ ಬಹಳವಿತ್ತು. ಒಮ್ಮೆ ಕೃಷಿಕನೊಬ್ಬ ಕೋಪದಲ್ಲಿ ತನ್ನ ಬೆಳೆಯನ್ನು ಹಾನಿ ಮಾಡುತ್ತಿದ್ದ ಕಾಡು ಹಂದಿಯನ್ನು ಬೇಟೆಯಾಡಿ ಕೊಲ್ಲುತ್ತಾನೆ. ದೈವಿಕ ಶಕ್ತಿಯನ್ನು ಪಡೆದುಕೊಂಡಿದ್ದ ಆ ಹಂದಿಯು ಬೇಟೆಯಾಡಿದ ಬಳಿಕ ಪಂಜುರ್ಲಿ ದೈವವಾಗಿ ಮಾರ್ಪಟ್ಟಿತು. ಇದೇ ಹಂದಿ ಮುಂದೆ ದೈವಾರಾಧನೆಯ ಮೂಲವಾಯಿತು ಎನ್ನಲಾಗುತ್ತದೆ. ಇನ್ನೊಂದು ಕಥೆಯ ಪ್ರಕಾರ ತುಳುನಾಡಿನ ಪಕ್ಕದ ಘಟ್ಟದಲ್ಲಿ ಎರಡು ಅಣ್ಣ ತಂಗಿ ಹಂದಿಗಳು ವಾಸವಾಗಿದ್ದವು. ಈ ಹಂದಿಗಳಿಗೆ ಮುಂದೆ ಸತಿಪತಿಗಳಾಗಿ ಸಂತಾನ ವೃದ್ಧಿಗಳಿಸಬೇಕೆಂಬ ಇಚ್ಛೆ ಆಯಿತು. ಗಂಡು ಹೆಣ್ಣು ಹಂದಿಗಳು ತಮ್ಮೊಳಗೆ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬಂದವು. ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿಕೊಂಡು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದು ಭಕ್ತಿಯಿಂದ ದೇವರನ್ನು ಸ್ಮರಿಸಲು ತೊಡಗಿದವು. ಈ ಎರಡು ಹಂದಿಗಳ ಭಕ್ತಿಗೆ ಮೆಚ್ಚಿದ ಸುಬ್ರಹ್ಮಣ್ಯ ಸ್ವಾಮಿಯು ನಿಮಗೆ ಏನು ಬೇಕೆಂದು ಕೇಳುತ್ತಾನೆ.
ಆಗ ಹಂದಿಗಳು ತಮ್ಮಲ್ಲಿಯ ಸಹೋದರ ಭಾವವನ್ನು ಕಡಿದು ಗಂಡ ಹೆಂಡತಿಯಾಗಿ ಬಾಳುವಂತೆ ಕರುಣಿಸಬೇಕೆಂದು ಭಕ್ತಿಯಿಂದ ಬೇಡಿಕೊಂಡವು. ಅವುಗಳ ಇಚ್ಛೆಯನ್ನು ಕೇಳಿದ ಸುಬ್ರಹ್ಮಣ್ಯ ಸ್ವಾಮಿಯ ಮನಸ್ಸು ಕರಗಿ ಆ ಹಂದಿಗಳ ಅಣ್ಣ ತಂಗಿಯರ ಭಾವವನ್ನು ಕಡಿದು ಸತಿಪತಿಗಳಾಗುವಂತೆ ವರವಿತ್ತರು. ಹಂದಿಗಳು ಸಂತಸದಿಂದ ಕಾಡನ್ನು ಪ್ರವೇಶಿಸಿದವು. ಅವುಗಳ ಅನ್ಯೋನ್ಯ ಬದುಕಿನ ಸಂಕೇತವಾಗಿ ಆ ಹಂದಿಗಳಿಗೆ 4 ಮರಿಗಳು ಹುಟ್ಟಿಕೊಂಡವು. ಹಂದಿ ಮರಿಗಳಲ್ಲಿ ಒಂದು ಮರಿಯು ಭಗವಾನ್ ಈಶ್ವರನ ಹೂದೋಟವನ್ನು ಪ್ರವೇಶಿಸಿತು. ಆ ಹಂದಿ ಮರಿಯ ಅಂದ ಚಂದದ ರೂಪವನ್ನು ಕಂಡು ಪಾರ್ವತಿ ದೇವಿಗೆ ಆ ಹಂದಿಯ ಮರಿಯು ತನಗೆ ಬೇಕೆನಿಸಿತು. ಅದನ್ನು ಪ್ರೀತಿಯಿಂದ ಸಲಹತೊಡಗಿದಳು. ಆ ಮರಿಯು ಬೆಳೆಯತೊಡಗಿದಂತೆ ಎಲ್ಲೆಂದರಲ್ಲಿ ತಿರುಗಾಡತೊಡಗಿತು. ಅತಿಯಾದ ತುಂಟತನವನ್ನು ಹೊಂದಿದ ಹಂದಿ ಮರಿಯು ಒಮ್ಮೆ ಶಿವನ ಹೂದೋಟಕ್ಕೆ ನುಗ್ಗಿ ಹೂದೋಟವನ್ನು ನಾಶ ಮಾಡಿತು. ಇದರಿಂದ ಕೋಪಗೊಂಡ ಶಿವನು ಅದರ ರುಂಡವನ್ನು ಕಡಿದು ಹಾಕುತ್ತಾನೆ. ಪತಿಯ ಈ ದುಷ್ಕೃತ್ಯವನ್ನು ನೋಡಿ ಪಾರ್ವತಿ ದೇವಿಯು ತಾನು ಸಾಕಿ ಸಲುಹಿದ ಹಂದಿ ಮರಿಯನ್ನು ತನಗೆ ಮರಳಿ ಬದುಕಿಸಿಕೊಡುವಂತೆ ಗೋಗರೆಯತೊಡಗಿದಳು. ಮಡದಿಯ ಇಚ್ಛೆಯಂತೆ ಪರಮೇಶ್ವರ ಹಂದಿಗೆ ಜೀವದಾನ ಮಾಡಿದನು ಮತ್ತು ಆ ಹಂದಿ ಮರಿಗೆ ದೈವಶಕ್ತಿಯನ್ನು ವರವಾಗಿ ನೀಡಿದನು. ನೀನು ವರಹರೂಪಿಯಾದ ಪಂಜುರ್ಲಿ ದೈವವಾಗಿ ಭೂಲೋಕವನ್ನು ಪ್ರವೇಶಿಸು. ಅಲ್ಲಿ ಸತ್ಯ ಧರ್ಮ ನ್ಯಾಯವನ್ನು ರಕ್ಷಿಸುವ ದೈವವಾಗಿ ಮೆರೆದಾಡಿಕೊಂಡಿರು. ಭೂಲೋಕದಲ್ಲಿ ಮಾನವರು ನಿನಗೆ ಅರ್ಪಿಸುವ ನೈವೇದ್ಯಾದಿಗಳನ್ನು ಸ್ವೀಕರಿಸು. ಅವರ ಬೆಳೆಯನ್ನು ರಕ್ಷಣೆ ಮಾಡು. ಕಷ್ಟ ಕಾರ್ಪಣ್ಯಗಳನ್ನು ರೋಗ ರುಜಿನಗಳನ್ನು ಪರಿಹರಿಸಿ ಕಾಯುವ ರಕ್ಷಣೆಯ ದೈವವಾಗಿ ಕೀರ್ತಿಯನ್ನು ಬೆಳಗಿಕೊಂಡು ಅದೇ ರೀತಿ ನಿನ್ನನ್ನು ಧಿಕ್ಕರಿಸಿ ಅಹಂಕಾರದಿಂದ ನಡೆಯುವವರನ್ನು ಶಿಕ್ಷಿಸು. ಸರಿದಾರಿಗೆ ತಿರುಗಿಸಿ ನಿನ್ನಲ್ಲಿ ಭಕ್ತಿ ಹುಟ್ಟುವಂತೆ ಮಾಡು ಎಂದು ವರಪ್ರದಾನ ಮಾಡಿ ಕಳುಹಿಸಿದರು. ದೇವರ ಅಪ್ಪಣೆ ಪ್ರಕಾರ ಪಂಜುರ್ಲಿಯು ದೈವಶಕ್ತಿಯಾಗಿ ಭೂಲೋಕ ಪ್ರವೇಶಿಸಿತು. ಪಂಜುರ್ಲಿ ದೈವದ ವಿಧಗಳು. ಮೂಲ ಪಂಜುರ್ಲಿಯು ಕುಡುಮ ಕ್ಷೇತ್ರದ ಅಂದರೆ ಈಗಿನ ಧರ್ಮಸ್ಥಳ ಅಣ್ಣಪ್ಪ ಸ್ವಾಮಿಯ ಜೊತೆ ನಿಕಟವಾದ ಸಂಬಂಧವನ್ನು ಹೊಂದಿರುವುದರಿಂದ ಇಲ್ಲಿ ಪಂಜುರ್ಲಿಯನ್ನು ಅಣ್ಣಪ್ಪ ಪಂಜುರ್ಲಿ ಅಂತಲೂ ಕರೆಯುತ್ತಾರೆ. ತಾನು ನೆಲೆ ನಿಂತ ಊರಿಗೆ ಅನುಗುಣವಾಗಿ ಪಂಜುರ್ಲಿಯ ಹೆಸರು ಬದಲಾಗುತ್ತಾ ಹೋಗುವುದು ಒಂದು ವಿಶೇಷ. ಅಣ್ಣಪ್ಪ ಪಂಜುರ್ಲಿ, ಅಂಗಣ ಪಂಜುರ್ಲಿ, ವರ್ಣರ ಪಂಜುರ್ಲಿ, ಬಗ್ಗು ಪಂಜುರ್ಲಿ, ತೇಂಬಾಲು ಪಂಜುರ್ಲಿ, ವರ್ತೆ ಪಂಜುರ್ಲಿ, ಕುಪ್ಪೇಟು ಪಂಜುರ್ಲಿ, ಗೋಲಿದಡಿ ಪಂಜುರ್ಲಿ, ಬೂಲ್ಯಲ ಪಂಜುರ್ಲಿ, ಮೈಲಾರ ಪಂಜುರ್ಲಿ, ಕುಕ್ಕೆ ಪಂಜುರ್ಲಿ, ಕಾಂತಾವರ ಪಂಜುರ್ಲಿ, ಖದ್ರಿ ಪಂಜುರ್ಲಿ, ಬತ್ತಿ ಪಂಜುರ್ಲಿ, ಅಂಬದಾಡಿ ಪಂಜುರ್ಲಿ. ಹೀಗೆ ಪಂಜುರ್ಲಿ ದೈವದ ವಿಧಗಳ ಪಟ್ಟಿ ಬೆಳೆಯುತ್ತಲೇ ಇರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.